ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಸಂಪುಟ ಸರ್ಜರಿಗೆ ಹೈಕಮಾಂಡ್ ಕೊಡುತ್ತಾ ಗ್ರೀನ್ ಸಿಗ್ನಲ್. ಸರ್ಜರಿಗೆ 5+5 ಸೂತ್ರ. ಯಾರು ಔಟ್ ಯಾರು ಇನ್. ಪಿಎಸ್ಐ ಅಭ್ಯರ್ಥಿ ಅಣ್ಣನ ಸಾವಿನ ಬಗ್ಗೆ ಕುಟುಂಬಸ್ಥರ ಸ್ಪಷ್ಟನೆ ಏನು? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಸಂಪುಟ ಸರ್ಜರಿಗೆ ಅಮಿತ್ ಶಾ ಕೊಟ್ರ ಗ್ರೀನ್ ಸಿಗ್ನಲ್. ಬೊಮ್ಮಾಯಿ ಸಂಪುಟ ಸೇರೋ ಶಾಸಕರು ಯಾರ್ಯಾರು? ಖಾತೆ ಬದಲಾವಣೆ ಬಗ್ಗೆ ಗೃಹ ಸಚಿವ ಆರಗ ಪ್ರತಿಕ್ರಿಯೆ ಹೇಗಿತ್ತು? ನೋಡೋಣ ಸಂಪುಟ ಸರ್ಕಸ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಸಚಿವ ಸಂಪುಟ ಸರ್ಜರಿ ಟೆನ್ಷನ್ ಹೆಚ್ಚಾಗಿದ್ದು ಹೈಕಮಾಂಡ್ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಹತ್ವದ ಸಭೆ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ದೆಹಲಿಯ ನಿವಾಸದಲ್ಲಿ ಸಂಪುಟ ಸರ್ಜರಿಯ ಕ್ಲೈಮ್ಯಾಕ್ಸ್ ಮೀಟಿಂಗ್ನಲ್ಲಿ ಮಹತ್ವದ ವಿಷಯಗಳ ಕುರಿತು ಚರ್ಚಿಸಿದ್ದಾರೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ರಾಜನಾಥ್ ಸಿಂಗ್ ಜೊತೆ ಸಿಎಂ ಬೊಮ್ಮಾಯಿ ಸಭೆ ನಡೆಸಿದ್ರು. ರಾಜ್ಯ ಸಚಿವ ಸಂಪುಟ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಲಿದ್ದು ಹೈಕಮಾಂಡ್ 5+5 ಸೂತ್ರ ಪಾಲಿಸುವ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿ ನಾಯಕರು ಇದೇ ಸೂತ್ರದ ಬಗ್ಗೆ ನಿರೀಕ್ಷೆಯಲ್ಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಅನ್ನೋದು ಇಂದೇ ಫೈನಲ್ ಆಗೋ ಸಾಧ್ಯತೆ ಇದ್ದು ವರಿಷ್ಠರು ಒಪ್ಪಿಗೆ ನೀಡಿದ್ರೆ ನಾಳೆಯೇ ಬೊಮ್ಮಾಯಿ ಸಂಪುಟಕ್ಕೆ ಸರ್ಜರಿ ಆಗಲಿದೆ. ಕ್ಯಾಬಿನೆಟ್ ಸರ್ಜರಿಗೆ ಬಿಜೆಪಿ ಹೈಕಮಾಂಡ್ 5+5 ಸೂತ್ರ ಪಾಲಿಸುವ ಸಾಧ್ಯತೆ ಇದೆ. ಎಲೆಕ್ಷನ್ ಕ್ಯಾಬಿನೆಟ್ಗೆ ವರಿಷ್ಠರು ಲೆಕ್ಕಾಚಾರ ಹಾಕಿದ್ದು ಸಂಪುಟ ವಿಸ್ತರಣೆಯಾದ್ರೆ ಇರೋರ ಕುರ್ಚಿ ಸೇಫ್ ಆಗಿರಲಿದೆ. ಖಾಲಿ ಇರುವ ಸ್ಥಾನಗಳನ್ನಷ್ಟೇ ಭರ್ತಿ ಮಾಡುವ ನಿರೀಕ್ಷೆ ಇದೆ. ಒಂದು ವೇಳೆ ಸಂಪುಟ ಪುನರಚನೆಯಾದ್ರೆ 5 ಕೋಕ್ ಕೊಟ್ಟು 10 ಶಾಸಕರಿಗೆ ಮಂತ್ರಿಗಿರಿ ಸಿಗೋ ಸಾಧ್ಯತೆ ಇದೆ. ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬೊಮ್ಮಾಯಿ ಸಂಪುಟಕ್ಕೆ ಸರ್ಜರಿ ಮಾಡಲು ಹೈಕಮಾಂಡ್ ಮುಂದಾಗಿದೆ. ಸಂಪುಟ ಪುನರ್ರಚನೆಯಾದ್ರೆ ಹಲವರ ಕುರ್ಚಿಗೆ ಕುತ್ತು ಎದುರಾಗಲಿದೆ. ಸಚಿವ ಮುರುಗೇಶ್ ನಿರಾಣಿ ಅಥವಾ ಸಿಸಿ ಪಾಟೀಲ್ಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಅಲ್ಲದೆ ಪ್ರಭು ಚೌಹಾಣ್, ಕೋಟಾ ಶ್ರೀನಿವಾಸ್ ಪೂಜಾರಿಯು ಸಂಪುಟದಿಂದ ಔಟ್ ಆಗುವ ನಿರೀಕ್ಷೆ ಇದೆ. ಮೂವರಿಗೆ ಹೈಕಮಾಂಡ್ ಸಂಪುಟದಿಂದ ಕೋಕ್ ಕೊಡುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಸಚಿವ ಸಂಪುಟ ಪುನರ್ರಚನೆಯಾದ್ರೆ 10 ಮಂದಿಗೆ ಅದೃಷ್ಟ ಖುಲಾಯಿಸುವ ಸಾಧ್ಯತೆ ಇದೆ. ಸಚಿವ ಸ್ಥಾನದ ಪೈಪೋಟಿಯಲ್ಲಿ ಹಲವರಿದ್ದು ಹೈಕಮಾಂಡ್ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ನೋಡಬೇಕಿದೆ. ಪ್ರಾದೇಶಿಕತೆ, ಜಾತಿ ಲೆಕ್ಕಾಚಾರದ ಅಡಿ ಪುನರ್ರಚನೆ ಮಾಡುವ ನಿರೀಕ್ಷೆ ಇದ್ದು ಹೈಕಮಾಂಡ್ ಈಗಾಗಲೇ ಲಿಸ್ಟ್ ರೆಡಿ ಮಾಡಿದ್ಯಂತೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಮತ್ತೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಹೀಗಾಗಿ ಸಂಪುಟಕ್ಕೆ ಸಾಹುಕಾರ್ ರೀ ಎಂಟ್ರಿ ಕೊಡ್ತಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಕುತೂಹಲಗಳು ಗರಿಗೆದರಿದ್ದು ಗೋಕಾಕ್ ಶಾಸಕನನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇಂದು ಅಥವಾ ನಾಳೆ ಸಾಹುಕಾರ್ ಭವಿಷ್ಯ ನಿರ್ಧಾರವಾಗಲಿದೆ. ಸಚಿವ ಸಂಪುಟ ಸೇರುವ ಅವಕಾಶ ಸಿಗದಿರುವುದಕ್ಕೆ ಬಹಿರಂಗವಾಗಿಯೇ ಶಾಸಕ ಎಂಪಿ ರೇಣುಕಾಚಾರ್ಯ ಹಲವು ಬಾರಿ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗಾಗಿ ಈ ಬಾರಿ ಸಂಪುಟ ಸರ್ಜರಿಯ ವೇಳೆ ರೇಣುಕಾಚಾರ್ಯ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ಕೂಡ ಸಂಪುಟಕ್ಕೆ ಎಂಟ್ರಿ ಕೊಡೋ ನಿರೀಕ್ಷೆ ಇದೆ. ಸಚಿವ ಸಂಪುಟ ಪುನರ್ರಚನೆಯ ವೇಳೆ ಕ್ಯಾಬಿನೆಟ್ ಸೇರುವವರ ಲಿಸ್ಟ್ ದೊಡ್ಡದಾಗಿದೆ. ಸಂಪುಟ ಪುನರ್ರಚನೆಯ ಬಗ್ಗೆ ಆಗಾಗ ಬಾಂಬ್ ಸಿಡಿಸುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸಂಪುಟ ಸೇರುವ ಅವಕಾಶ ಸಿಗೋ ಚಾನ್ಸ್ ಇದೆ. ಅಲ್ಲದೆ ದತ್ತಾತ್ರೇಯ ಪಾಟೀಲ್ ರೇವೂರ್, ಪಿ ರಾಜೀವ್ಗೂ ಈ ಬಾರಿ ಅದೃಷ್ಟ ಖುಲಾಯಿಸುತ್ತೆ ಎನ್ನಲಾಗಿದೆ. ಜೊತೆಗೆ ಎಸ್ಎ ರಾಮದಾಸ್, ಪೂರ್ಣಿಮಾ ಶ್ರೀನಿವಾಸ್, ತಿಪ್ಪಾರೆಡ್ಡಿ, ರಾಜು ಗೌಡ, ಅಪ್ಪಚ್ಚು ರಂಜನ್ಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಸಂಪುಟ ಸರ್ಜರಿ ವೇಳೆಯಲ್ಲೇ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಹತ್ವದ ಹೇಳಿಕೆ ನೀಡಿದ್ದಾರೆ. ನಾನು ಗೃಹ ಇಲಾಖೆ ಎಕ್ಸ್ಪರ್ಟ್ ಇದ್ದೀನಿ ಅಂತ ಖಾತೆ ಬದಲಾವಣೆಯ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾತುಗಳನ್ನಾಡಿದ್ದಾರೆ. ನನಗೆ ಈ ಖಾತೆ ಸಾಕು ಅಂತ ಅನ್ಸಿಲ್ಲ, ನಿಮ್ಗೇನಾದ್ರೂ ಸಾಕು ಅನಿಸುತ್ತಾ ಹೇಳಿ ಅಂತ ವಿಧಾನಸೌಧದಲ್ಲಿ ಸಚಿವ ಆರಗ ಜ್ಞಾನೇಂದ್ರ ಮಾಧ್ಯಮ ಪ್ರತಿನಿಧಿಗಳನ್ನ ಪ್ರಶ್ನಿಸಿದ್ರು. ಅಲ್ಲದೆ ವರಿಷ್ಠರ ತೀರ್ಮಾನಕ್ಕೆ ತಾವು ಬದ್ಧ ಅಂತ ತಿಳಿಸಿದ್ರು. ಪಿಎಸ್ಐ ಅಭ್ಯರ್ಥಿಯ ಅಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ? ತಮ್ಮನಿಗೆ ಪಿಎಸ್ಐ ಕೆಲಸ ಕೊಡಿಸಲು 40 ಲಕ್ಷ ಸಾಲ ಮಾಡಿದ್ರಾ? ಮಂಡ್ಯಕ್ಕೂ ವಿಸ್ತರಿಸಿದ್ದು ಹೇಗೆ ಅಕ್ರಮದ ಜಾಲ? ನೋಡೋಣ ಪಿಎಸ್ಐ ಡೀಲ್
ನ್ಯೂಸ್ ಟಾಪ್ 9ನಲ್ಲಿ. ಪಿಎಸ್ಐ ಅಕ್ರಮದಲ್ಲಿ ಮನುಕುಮಾರ್ 8ನೇ ಆರೋಪಿಯಾಗಿದ್ದು ಏಪ್ರಿಲ್ 30ರಂದು ಬಂಧನವಾಗಿತ್ತು. ಮನುಕುಮಾರ್ ಮೇಲೆ ಪರೀಕ್ಷಾ ಅಕ್ರಮವೆಸಗಿದ್ದ ಆರೋಪವಿದ್ದು ಹಣ ನೀಡಿ 50ನೇ ರ್ಯಾಂಕ್ ಪಡೆದಿದ್ದಾನೆ ಅಂತ ಹೇಳಲಾಗ್ತಿದೆ. 1ನೇ ಪೇಪರ್ನಲ್ಲಿ 24.5, 2ನೇ ಪೇಪರ್ನಲ್ಲಿ 120.375 ಅಂಕ ಪಡೆದಿದ್ದು ಮೊದಲ ಮತ್ತು 2ನೇ ಪತ್ರಿಕೆಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಮನುಕುಮಾರ್ ವಿರುದ್ಧ OMR ಶೀಟ್ ತಿದ್ದುಪಡಿ ಆರೋಪವು ಕೇಳಿ ಬಂದಿದೆ. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿ ಸಿಐಡಿ ಮತ್ತೆ ವಶಕ್ಕೆ ಪಡೆದಿದೆ. ಪಿಎಸ್ಐ ಅಕ್ರಮಕ್ಕೂ ವಾಸು ಆತ್ಮಹತ್ಯೆಗೂ ಸಂಬಂಧ ಇಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ತಮ್ಮನನ್ನ ಸಿಐಡಿ ವಶಕ್ಕೆ ಪಡೆದ ವಾರದ ಬಳಿಕ ಅಣ್ಣ ವಾಸು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತಮ್ಮನ ವಿಚಾರಕ್ಕೂ ಅಣ್ಣನ ಆತ್ಮಹತ್ಯೆಗೂ ಸಂಬಂಧವಿಲ್ಲ ಅಂತ TV9ಗೆ ವಾಸು ತಾಯಿ ಶಿವಮ್ಮ ಮತ್ತು ಪತ್ನಿ ಪಲ್ಲವಿ ಹೇಳಿದ್ದಾರೆ. ಕಲಬುರಗಿ, ಬೆಂಗಳೂರು, ಹಾಸನ ಬಳಿಕ ಮಂಡ್ಯಕ್ಕೂ ಪಿಎಸ್ಐ ನೇಮಕಾತಿ ಹಗರಣದ ಜಾಲ ವಿಸ್ತರಿಸಿದೆ. ನಾಗಮಂಗಲದ ಶರತ್ ರಾಮಣ್ಣ ಎಂಬುವನನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಶ್ರವಣಬೆಳಗೊಳದ ಪಿಎಸ್ಐ ಅಭ್ಯರ್ಥಿ ಪರವಾಗಿ ಶರತ್ ರಾಮಣ್ಣ ಅಕ್ರಮವೆಸಗಿರುವ ಆರೋಪವಿದೆ. ಮೊನ್ನೆ ರಾತ್ರಿ ಶರತ್ನ ವಶಕ್ಕೆ ಪಡೆದಿದ್ದ ಸಿಐಡಿ ಅಧಿಕಾರಿಗಳು ಫುಲ್ ಗ್ರಿಲ್ ಮಾಡಿ ಬಂಧಿಸಿದ್ದಾರೆ. ಕಿಂಗ್ ಪೇನ್ ರುದ್ರಗೌಡನ ಪುರಾಣ ಬಗೆದಷ್ಟು ಹೊರಬರ್ತಿದ್ದು ಪಿಡಬ್ಲ್ಯೂಡಿ ಪರೀಕ್ಷೆ ಅಕ್ರಮದ ಬಗ್ಗೆ ರುದ್ರಗೌಡನನ್ನ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೀರಣ್ಣಗೌಡ ಎಂಬಾತ ಶರ್ಟ್ ಒಳಗೆ ಬ್ಲೂಟೂತ್ ಬಳಸಿ ಎಕ್ಸಾಮ್ ಬರೆಯುವ ವೇಳೆ ಸಿಕ್ಕಿಬಿದ್ದಿದ್ದ. ಅಲ್ಲದೆ ಕೆಲ ಅಭ್ಯರ್ಥಿಗಳು ಕೀ ಉತ್ತರಕ್ಕಾಗಿ ರುದ್ರಗೌಡನನ್ನ ಸಂಪರ್ಕಿಸಿದ್ರಂತೆ. ಈ ವೇಳೆ ಡಿವೈಸ್ ಕೊಡ್ತೀನಿ ಅಂತ ತಿಳಿಸಿದ್ರಂತೆ. ಪ್ರಕರಣ ಸಂಬಂಧ ಮಂಜುನಾಥ್ ಮೇಳಕುಂದಿ ಸೇರಿದಂತೆ 16 ಜನರನ್ನ ಬಂಧಿಸಲಾಗಿದೆ. ಕೇಸ್ನಲ್ಲಿ ರುದ್ರಗೌಡ 17ನೇ ಆರೋಪಿಯಾಗಿದ್ದಾನೆ. ಪಿಡಬ್ಲ್ಯೂಡಿ ಎಕ್ಸಾಮ್ ಗೋಲ್ಮಾಲ್ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಮೇಲೆ ಅನುಮಾನ ಮೂಡಿದೆ. ಕೀ ಆನ್ಸರ್ ಕೇಳಿದವರನ್ನ ಅರೆಸ್ಟ್ ಮಾಡಿದ ಪೊಲೀಸರು ರುದ್ರಗೌಡನನ್ನ ಟಚ್ ಕೂಡ ಮಾಡಿರಲಿಲ್ಲ. ಇದೀಗ ಪಿಎಸ್ಐ ಅಕ್ರಮ ಹೊರಬರ್ತಿದ್ದಂತೆ ಕಮಿಷನರ್ ತರಾಟೆಗೆ ತೆಗೆದುಕೊಂಡಿದ್ದು ರುದ್ರಗೌಡನನ್ನ ಬಾಡಿ ವಾರೆಂಟ್ ಮೂಲಕ ಕರೆತಂದಿದ್ದಾರೆ. ಸದ್ಯ ಮಂಜುನಾಥ್ ಮೇಳಕುಂದೆ ಹೇಳಿಕೆಯಿಂದಾಗಿ ಪೊಲೀಸರು ಕರೆತಂದಿರುವ ಮಾಹಿತಿ ಸಿಕ್ಕಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣದ ಕಿಂಗ್ ಪಿನ್ ದಿವ್ಯಾ ಹಾಗರ್ಗಿ ಜೈಲಿನಲ್ಲಿ ಪತಿಯನ್ನ ನೋಡಿ ಕಣ್ಣೀರಿಟ್ಟಿದ್ದಾಳೆ. ದಿವ್ಯಾ ಹಾಗರ್ಗಿ ಕಳೆದ 2 ದಿನಗಳಿಂದ ಕಲಬುರಗಿ ಹೊರವಲಯದಲ್ಲಿರುವ ಕಾರಾಗೃಹದಲ್ಲಿದ್ದಾರೆ. ಐಷಾರಾಮಿ ಜೀವನ ನಡೆಸುತ್ತಿದ್ದಾಕೆ ಈಗ ಕಂಬಿ ಹಿಂದೆ ಸೇರಿದ್ದು ದಿವ್ಯಾ ಹಾಗರ್ಗಿ ಪತಿ ರಾಜೇಶ್ ಕೂಡ ಜೈಲು ಪಾಲಾಗಿದ್ದಾನೆ. ಹೀಗಾಗಿ ಜೈಲಿನಲ್ಲಿ ಪತಿಯನ್ನ ನೋಡಿ ದಿವ್ಯಾ ಕಣ್ಣೀರಿಟ್ಟಿದ್ದಾಳೆ. ರಾಜ್ಯದಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದರೂ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಗೋಲ್ಮಾಲ್ ಮಾಡ್ತಿದ್ನ. ಸಿಸಿಬಿ ಪೊಲೀಸರ ನಿರ್ಲಕ್ಷ್ಯವೇ ಪಿಎಸ್ಐ ಅಕ್ರಮಕ್ಕೆ ಪರೋಕ್ಷವಾಗಿ ಕಾರಣವಾಯ್ತಾ? ಕೇಳಿದಷ್ಟು ಹಣ ಕೊಟ್ಟು ಅಕ್ರಮ ಕೇಸ್ಗಳಿಂದ ಬಚಾವಾಗ್ತಿದ್ನ ಕಿಂಗ್ ಪಿನ್. ನೋಡೋಣ ಎಕ್ಸಾಮ್ ಗೋಲ್ಮಾಲ್ ನ್ಯೂಸ್ ಟಾಪ್ 9ನಲ್ಲಿ. ಪ್ರಕರಣ ಓಪನ್ ಆಗಿದ್ದು ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ಗೆ ಸಂಕಷ್ಟ ಎದುರಾಗಿದೆ. ರುದ್ರಗೌಡ ಪಾಟೀಲ್ ರಾಜ್ಯದಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದರೂ ಗೋಲ್ಮಾಲ್ ಮಾಡ್ತಿದ್ದಂತೆ. ಅಲ್ಲದೆ ಸಿಐಡಿ ವಿಚಾರಣೆಯಲ್ಲಿ ಪಿಡಬ್ಲ್ಯೂಡಿ ಪರೀಕ್ಷೆ ಅಕ್ರಮದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಪಿಎಸ್ಐ ನೇಮಕಾತಿ ಪರೀಕ್ಷಾ ಅಕ್ರಮದಲ್ಲಿ ಬಂಧಿತನಾಗಿರೋ ರುದ್ರಗೌಡ ಪಾಟೀಲ್ನಿಂದ ಪಿಡಬ್ಲ್ಯೂಡಿ ಪರೀಕ್ಷಾ ಅಕ್ರಮದ ಮತ್ತಷ್ಟು ರಹಸ್ಯ ಹೊರಬೀಳಲಿದೆ. 545 ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಬಯಲಾದ ಬೆನ್ನಲ್ಲೇ ಮತ್ತೆರಡು ಕೇಸ್ ಓಪನ್ ಆಗುವ ಸಾಧ್ಯತೆ ಇದೆ. 2021 ಜನವರಿಯಲ್ಲಿ ನಡೆದಿದ್ದ ಎಫ್ಡಿಎ ಮತ್ತು ಎಸ್ಡಿಎ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿತ್ತು. ಈ ಬಗ್ಗೆ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಆ ಬಳಿಕ ಸಿಸಿಬಿಗೆ ಪ್ರಕರಣ ವರ್ಗಾವಣೆಯಾಗಿತ್ತು. ಆದರೆ ಸಿಸಿಬಿ ಪೊಲೀಸರು ಕೆಲವರನ್ನ ಮಾತ್ರ ಬಂಧಿಸಿದ್ರು. ಬೆಂಗಳೂರು ಸಿಸಿಬಿ ಪೊಲೀಸರ ನಿರ್ಲಕ್ಷ್ಯವೇ ಪಿಸಿಐ ಅಕ್ರಮಕ್ಕೆ ಪರೋಕ್ಷವಾಗಿದೆ ಅಂತ ಹೇಳಲಾಗ್ತಿದೆ. ಎಫ್ಡಿಎ ಎಸ್ಡಿಎ ಪರೀಕ್ಷಾ ಅಕ್ರಮದಲ್ಲಿ ರುದ್ರಗೌಡ ಪಾಟೀಲ್ನ ಹೆಸರು ತಳಕು ಹಾಕಿಕೊಂಡಿತ್ತು. ಆದರೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸದೆ ರುದ್ರಗೌಡನ ಹೆಸರನ್ನ ಸಿಸಿಬಿ ಕೈಬಿಟ್ಟಿತ್ತು. ಹೀಗಾಗಿ ಸಿಸಿಬಿ ಪ್ರಕರಣದ ಬಗ್ಗೆ ಗಂಭೀರವಾಗಿ ತನಿಖೆ ಮಾಡಿದ್ರೆ ಪಿಎಸ್ಐ ಅಕ್ರಮಕ್ಕೆ ಬ್ರೇಕ್ ಹಾಕಬಹುದಿತ್ತು ಅಂತ ಹೇಳಲಾಗ್ತಿದೆ.
ಎಫ್ಡಿಎ ಎಸ್ಸಿಎ ಪರೀಕ್ಷೆ ಡೀಲ್ ಕೇಸ್ನಲ್ಲಿ ಕೆಪಿಎಸ್ಸಿಯ ಸಿಬ್ಬಂದಿಗೆ ಅರೆಸ್ಟ್ ಆಗಿದ್ರು. ಪರೀಕ್ಷೆಗೆ 3 ದಿನಗಳ ಮುಂಚೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು. ರುದ್ರಗೌಡ ಪಾಟೀಲ್ನ ಆಪ್ತ ಚಂದ್ರು ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿದ್ದ. ಆತನ ಹಿಂದೆ ರುದ್ರಗೌಡ ಪಾಟೀಲ್, ಮಹಂತೇಶ್ ಪಾಟೀಲ್ ಸಹೋದರರಿದ್ದ ಬಗ್ಗೆಯೂ ಸುಳಿವು ಸಿಕ್ಕಿತು. ಆದರೆ ಪೊಲೀಸರು ಅವರ ವಿಚಾರಣೆ ಮಾಡಿರಲಿಲ್ಲ ಅನ್ನೋದು ಪತ್ತೆಯಾಗಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮ ಕೇಸ್ನ ಕಿಂಗ್ಪಿನ್ ರುದ್ರಗೌಡ ಪಾಟೀಲ್ನ ಮತ್ತೊಂದು ರಹಸ್ಯ ರಿವೀಲ್ ಆಗಿದೆ. ಕಿಂಗ್ಪಿನ್ ರುದ್ರಗೌಡನಿಗೆ ದುಡ್ಡೇ ಬಂಡವಾಳವಾಗಿದ್ದು, ದುಡ್ಡಿನಿಂದಲೇ ಅಕ್ರಮ ಕೇಸ್ಗಳಿಂದ ಹೊರಗೆ ಬರ್ತಿದ್ದಂತೆ. ಪೊಲೀಸ್ ಸಿಬ್ಬಂದಿಯಿಂದ ಪರೀಕ್ಷಾ ಕೇಂದ್ರದವರೆಗೂ ಲಿಂಕ್ ಇಟ್ಟುಕೊಂಡಿದ್ದ ರುದ್ರಗೌಡ ಎಲ್ಲರಿಗೂ ಕೇಳಿದಷ್ಟು ದುಡ್ಡು ಕೊಡ್ತಿದ್ದ. ಅಲ್ಲದೆ ಲಕ್ಷ ಲಕ್ಷ ಹಣ ನೀಡಿ ಸುಲಭವಾಗಿ ಖುಲಾಸೆಯಾಗ್ತಿತ್ತು. ಕಿಂಗ್ಪಿನ್ ರುದ್ರಗೌಡ ಪಾಟೀಲ್ನ ಮತ್ತಷ್ಟು ಅಕ್ರಮಗಳು ಬಯಲಾಗಿದೆ. ಪಿಎಸ್ಐ ಪರೀಕ್ಷೆ ಮಾತ್ರವಲ್ಲ, ಲೋಕೋಪಯೋಗಿ ಇಲಾಖೆಯ ಪರೀಕ್ಷಾ ಅಕ್ರಮದಲ್ಲೂ ರುದ್ರಗೌಡ ಪಾಟೀಲ್ ಭಾಗಿಯಾಗಿದ್ದ. A7 ಆರೋಪಿಯಾಗಿದ್ದ ಕಿಂಗ್ಪಿನ್ ರುದ್ರಗೌಡ ಪಾಟೀಲ್ 70 ಲಕ್ಷ ರೂಪಾಯಿ ನೀಡಿ ಬಂಧಿಸದಂತೆ ನೋಡಿಕೊಳ್ತಿದ್ದಂತೆ. ಅಲ್ಲದೆ ಚಾರ್ಜ್ ಶೀಟ್ನಲ್ಲೂ ಹೆಸರು ತೆಗೆಸಿದ್ದ. ಇನ್ನು ಪೊಲೀಸರಿಗೆ ಹಣ ನೀಡಿದ ಬಗ್ಗೆ ಸ್ನೇಹಿತರ ಬಳಿ ರುದ್ರಗೌಡ ಪಾಟೀಲ್ ಹೇಳಿಕೊಂಡಿದ್ದಂತೆ. ಪಿಎಸ್ಐ ಎಕ್ಸಾಮ್ ಅಕ್ರಮದಲ್ಲಿ ಕಿಂಗ್ಪಿನ್ ಆಗಿರೋ ರುದ್ರಗೌಡ ಪಾಟೀಲ್ ರಾಜಕೀಯವಾಗಿ ಬೆಳೆಯಲು ನಿರ್ಧರಿಸಿದ್ದ. ಇದೇ ಕಾರಣಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ರುದ್ರಗೌಡ ತನ್ನ ಹೆಸರು ಅಕ್ರಮದಲ್ಲಿ ಬರಬಾರದು ಅಂತ ಪೊಲೀಸರಿಗೆ ಲಕ್ಷಾಂತರ ರೂಪಾಯಿ ನೀಡಿರುವ ಬಗ್ಗೆ ಮಾಹಿತಿ ಇದೆ. ರಾಜಕೀಯವಾಗಿ ಬೆಳೆಯಲು ಕೇಸ್ ಬೀಳದಂತೆ ನೋಡಿಕೊಂಡಿದ್ದವನ ರಹಸ್ಯ ಬಯಲಾಗಿದೆ. ಪಿಎಸ್ಐ ಪರೀಕ್ಷಾ ಅಕ್ರಮದ ಬೆನ್ನಲ್ಲೇ ಕೆಪಿಎಸ್ಸಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆ ವೇಳೆ ಕೆಪಿಎಸ್ಸಿ ಫುಲ್ ಸ್ಟ್ರಿಕ್ಟ್ ಆಗಿರಲಿದ್ದು, ಪರೀಕ್ಷಾ ಕೇಂದ್ರಗಳಲ್ಲಿ ಹೈ ಫ್ರೀಕ್ವೆನ್ಸಿ ಜಾಮರ್ ಅಳವಡಿಕೆಗೆ ತೀರ್ಮಾನ ಮಾಡಿದೆ. ಪರೀಕ್ಷಾ ಕೇಂದ್ರದಲ್ಲಿ ಬ್ಲೂಟೂತ್ ಮೊಬೈಲ್ ಬಳಕೆ ಆಗದಂತೆ ಎಚ್ಚರಿಕೆ ವಹಿಸಲಿದ್ದು, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಾತ್ರ ಪರೀಕ್ಷೆ ನಡೆಸಲು ನಿರ್ಧಾರ ಮಾಡಿದೆ. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸದಿರಲು ಕೆಪಿಎಸ್ಸಿ ತೀರ್ಮಾನ ಕೈಗೊಂಡಿದ್ದು, ಸರ್ಕಾರಿ ಅನುದಾನಿತ ಶಾಲೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಪಟ್ಟಿ ಪಡೆದಿದೆ. ಇನ್ನು ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ ಮೆಟಲ್ ಡಿಟೆಕ್ಟರ್ ಅಳವಡಿಕೆಗೆ ಪ್ಲಾನ್ ಮಾಡಲಾಗಿದ್ದು, ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರ ಪರಿಶೀಲಿಸುವ ಮುನ್ನ ಮೆಟಲ್ ಡಿಟೆಕ್ಟರ್ ಮೂಲಕ ಸಂಪೂರ್ಣ ತಪಾಸಣೆ ಮಾಡಲಿದ್ದಾರೆ. ಜೊತೆಗೆ ಆಯಾ ಜಿಲ್ಲೆಯ ಅಭ್ಯರ್ಥಿಗಳು ಅಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಿಲ್ಲ. ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆ ವೇಳೆ ಅನುಷ್ಠಾನಕ್ಕೆ ಕೆಪಿಎಸ್ಸಿ ನಿರ್ಧಾರ ಮಾಡಿದೆ. ರಾಜ್ಯ ರಾಜಕೀಯದಲ್ಲಿ ಕಂಪನ ಸೃಷ್ಟಿಸಿದ್ದು ಹೇಗೆ? ಡಿಕೆಶಿ ಬಾಂಬ್. ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡೋದಾಗಿ ಎಂಬಿ ಪಾಟೀಲ್ ಗುಡುಗಿದ್ದು ಹೇಗೆ? ಭಯದಲ್ಲಿ ಬದುಕ್ತಿರೋದು ಡಿಕೆಶಿ ಎಂದು ವ್ಯಂಗ್ಯವಾಡಿದ್ದು ಯಾರು? ನೋಡೋಣ ಬಂಡೆ ಡಿಚ್ಚಿ ನ್ಯೂಸ್ ಟಾಪ್ 9ನಲ್ಲಿ. ರಕ್ಷಣೆಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಬಾರದು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಡಿಸಿದ ರಹಸ್ಯ ಭೇಟಿಯ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಕಂಪನ ಎಬ್ಬಿಸಿದೆ. ಸಚಿವ ಅಶ್ವಥ್ ನಾರಾಯಣ್ ರಕ್ಷಣೆಗಾಗಿ ಎಂಬಿ ಪಾಟೀಲ್ ರವರನ್ನ ಭೇಟಿಯಾದ್ರು ಅಂತ ಡಿಕೆಶಿ ಆರೋಪಿಸಿದ್ದಾರೆ. ಸ್ವಪಕ್ಷೀಯ ನಾಯಕ ವಿಪಕ್ಷದ ನಾಯಕನ ಬಗ್ಗೆ ಬಾಂಬ್ ಸಿಡಿಸಿದ್ದು ಡಿಕೆ ಶಿವಕುಮಾರ್ ಆರೋಪಕ್ಕೆ ಸಚಿವ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದು, ಅಸಮಾಧಾನವಿದ್ರೂ ಎಂಬಿ ಪಾಟೀಲ್ ಸಮಾಧಾನದ ಮಾತುಗಳನ್ನ ಆಡಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವ ಅಶ್ವಥ್ ನಾರಾಯಣ್ ಮತ್ತು ಎಂಬಿ ಪಾಟೀಲ್ ಭೇಟಿಯಾಗಿದ್ರು ಎಂದಿದ್ದ ಡಿಕೆಶಿ ಹೇಳಿಕೆಗೆ ಎಂಬಿಪಿ ರಿಯಾಕ್ಟ್ ಮಾಡಿದ್ದಾರೆ. ಅಶ್ವಥ್ ನಾರಾಯಣ್ ಭೇಟಿ ಅದು ಖಾಸಗಿ ವಿಚಾರ, ಆದರೆ ಶಿವಕುಮಾರ್ ಕೊಟ್ಟ ಹೇಳಿಕೆ ಸರಿಯಲ್ಲ ಅಂತ ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನಾನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ನಾನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ ಅಂತ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ ನನ್ನ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾನು ಹಾಗೂ ಡಿಕೆಶಿ ಇಬ್ಬರು ಒಳ್ಳೆಯ ಸ್ನೇಹಿತರು ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಡಿಸಿದ ಭೇಟಿ ಬಾಂಬ್ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ರಾತ್ರೋರಾತ್ರಿ ಹಿರಿಯ ನಾಯಕರೊಬ್ಬರು ಮನವೊಲಿಸಲು ಯತ್ನಿಸಿದ್ದಾರೆ. ಎಂಬಿ ಪಾಟೀಲ್, ಡಿಕೆ ಶಿವಕುಮಾರ್ ಇಬ್ಬರೂ ನಾಯಕರನ್ನ ಮನವೊಲಿಸಲು ಕಾಂಗ್ರೆಸ್ ಲೀಡರ್ ಒಬ್ಬರು ಯತ್ನಿಸಿದ್ದಾರೆ. ಹಾವು ಮುಂಗುಸಿಯಂತಾದ ಎಂಬಿಪಿ ಡಿಕೆಶಿ ಜೊತೆ ಲೀಡರ್ ಚರ್ಚಿಸಿದ್ದಾರೆ. ಅಲ್ಲದೆ ಇಬ್ಬರೂ ನಾಯಕರಿಗೂ ಸಲಹೆ ನೀಡಿದ್ದಾರೆ.
ಡಿಕೆಶಿ ಎಂಬಿಪಿ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟಾಗಿದ್ದು ಇಬ್ಬರು ಮೌನ ವಹಿಸುವಂತೆ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಟಿವಿ9ಗೆ ಮಾಹಿತಿ ಲಭ್ಯವಾಗಿದ್ದು ಯಾವುದೇ ಕಾರಣಕ್ಕೂ ಮಾತಿನ ಸಮರ ಮುಂದುವರಿಸುವುದು ಬೇಡ ಅಂತ ಸಲಹೆ ನೀಡಿದ್ದಾರೆ. ಅಲ್ಲದೆ ನಿಮ್ಮ ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಪ್ರಕರಣದ ಬಗ್ಗೆ ಯಾವುದೇ ಹೇಳಿಕೆ ಕೊಡಬೇಡಿ. ಮುಂದಿನ ವರ್ಷ ಎಲೆಕ್ಷನ್ ಇದೆ. ಹೀಗೆ ಮಾಡಿದ್ರೆ ಹೇಗೆ? ಜವಾಬ್ದಾರಿ ಸ್ಥಾನದಲ್ಲಿರೋರು ಹೀಗೆ ಮಾತನಾಡಿದ್ರೆ ಹೇಗೆ? ಈ ವಿಚಾರವನ್ನ ಇಲ್ಲಿಗೆ ಕೈಬಿಡಬೇಕೆಂದು ಮನವೊಲಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಬಿಜೆಪಿ ವಿರುದ್ಧ ಮುಗಿಬಿದ್ದಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಚಿವ ಅಶ್ವತ್ಥ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಯಾವುದೇ ಭಯ ಇಲ್ಲ, ಪ್ರತಿ ಕ್ಷಣ ಭಯದಲ್ಲಿ ಬದುಕ್ತಾ ಇರೋದು ಡಿಕೆ ಶಿವಕುಮಾರ್. ಯಾವಾಗ ಜೈಲಿಗೆ ಹೋಗ್ತೇನೆ ಅಂತ ಬದುಕ್ತಾ ಇರೋದು ಅವರು. ಡಿಕೆ ಶಿವಕುಮಾರ್ ಹೆಸರು ಕೇಳಿದ್ರೆ ಅವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಜನಕ್ಕೆ ಗೊತ್ತಾಗುತ್ತೆ. ನಾನು ಯಾವುದೇ ಭ್ರಷ್ಟಾಚಾರ ಮಾಡಲಿಕ್ಕೆ ಬಂದಿಲ್ಲ. ನಂಬಿ ಬಂದವರ ಕುತ್ತಿಗೆ ಕುಯ್ಯೋದು ಅವರ ಕೆಲಸ. ಅವರ ಹೇಳಿಕೆಗೆ ಎಳ್ಳಷ್ಟು ಬೆಲೆ ಇಲ್ಲ. ಆ ವ್ಯಕ್ತಿ ಹೇಳಿಕೆಗೆ ಯಾವುದೇ ಕಿಮ್ಮತ್ತಿಲ್ಲ. ರಾಮನಗರವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ, ಇಂತಹ ವ್ಯಕ್ತಿಗಳನ್ನ ಮನೆಗೆ ಕಳಿಸ್ತೇವೆ ಅಂತ ಸಚಿವ ಅಶ್ವತ್ಥ ನಾರಾಯಣ್ ಗುಡುಗಿದ್ದಾರೆ. ನಾನು ಯಾರನ್ನ ಬೇಕಾದರೂ ಭೇಟಿಯಾಗ್ತೇನೆ. ಡಿಕೆಶಿ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕೆ ನಾನಿಲ್ಲ ಅಂತ ಸಚಿವ ಅಶ್ವತ್ಥ ನಾರಾಯಣ್ ಗುಡುಗಿದ್ದಾರೆ. ನನಗೆ ಆ ಸ್ವಾತಂತ್ರ್ಯ ಇದೆ ಎಂದು ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಭೇಟಿಯಾದ್ರೆ ಇವರೇನ್ ಹೋಮ್ ಮಿನಿಸ್ಟ್ರಾ ಅಂತ ಪ್ರಶ್ನಿಸಿದ ಅಶ್ವತ್ಥ ನಾರಾಯಣ್, ನನಗೆ ಅವರು ಹೇಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳಲಿ ಅಂತ ಡಿಕೆ ಆರೋಪಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ನನ್ನನ್ನ ಟಾರ್ಗೆಟ್ ಮಾಡ್ತಾರೆ ಎಂದಿದ್ದ ಡಿಕೆಶಿಗೆ ಬಿಜೆಪಿ ನಾಯಕ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ದೇಶದ ಜನರೇ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. ಡಿಕೆಶಿಯನ್ನ ನಾವು ಟಾರ್ಗೆಟ್ ಮಾಡುವ ಅವಶ್ಯಕತೆ ಇಲ್ಲ. ಡಿಕೆಶಿ ತಮ್ಮನ್ನ ತಾವು ವೈಭವೀಕರಿಸಿಕೊಳ್ಳಬಹುದು. ಡಿಕೆಶಿ ವೈಯಕ್ತಿಕ ಸಾಮರ್ಥ್ಯದ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ಅವರ ರಾಜಕೀಯ ಸಾಮರ್ಥ್ಯ ಸಾಬೀತು ಮಾಡಿರುವುದು ಕನಕಪುರದಲ್ಲಷ್ಟೇ. ಉಪ್ಪು ತಿಂದವರು ನೀರು ಕುಡಿತಾರೆ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ ಅಂತ ಸಿಟಿ ರವಿ ಡಿಕೆಶಿ ವಿರುದ್ಧ ಹರಿಹಾಯ್ದಿದ್ದಾರೆ. ಡಿಕೆ ಶಿವಕುಮಾರ್ ಏನು ತಪ್ಪು ಮಾಡಿಲ್ಲ ಅಂದ್ರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ರಾಜಕೀಯದಲ್ಲಿದ್ದೇನೆ ಅಂತ ಶೆಲ್ಟರ್ ತೆಗೆದುಕೊಳ್ಳಲು ಆಗಲ್ಲ. ತಪ್ಪು ಮಾಡದೆ ಜೈಲಿಗೆ ಹೋದರೆ ಅದೊಂದು ಶಕ್ತಿಯಾಗುತ್ತೆ. ತಪ್ಪು ಮಾಡಿದವರು ಜೈಲಿಗೆ ಹೋದ್ರೆ ಅದು ರಾಜಕೀಯ ಅಂತ್ಯವಾಗುತ್ತೆ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಡಿಕೆಶಿ ವಿರುದ್ಧ ಕಿಡಿಕಾರಿದ್ದಾರೆ. ಆಕ್ಸಿಡೆಂಟ್ನಿಂದ ಯುವತಿಯೊಬ್ಬಳ ಮರ್ಡರ್ ರಹಸ್ಯ ಬಯಲಾಗಿದ್ದು ಹೇಗೆ? ಭಾರೀ ಬಿರುಗಾಳಿ ಮಳೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾವಿನ ಫಸಲು ಹಾಳಾಗಿದ್ದು ಎಲ್ಲಿ? ಫುಲ್ ಟೈಟ್ ಆಗಿ ತಹಶೀಲ್ದಾರ್ ಕಚೇರಿ ಎದುರೇ ಮಲಗಿದ ಅಧಿಕಾರಿ ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಕೋಲಾರದಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕೆಜಿಎಫ್ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ 130 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮಾವಿನಕಾಯಿಗಳು ಉದುರಿ ಬಿದ್ದಿವೆ. ಅಶೋಕ್ ಕೃಷ್ಣಪ್ಪ ಎಂಬುವರಿಗೆ ಸೇರಿದ 130 ಎಕರೆ ಮಾವಿನ ತೋಟದಲ್ಲಿ ಘಟನೆ ನಡೆದಿದೆ. ಇನ್ನು ದೇವರಹಳ್ಳಿಯ ಲೋಕನಾಥ್ ಎಂಬುವರ ಪಾಲಿ ಹೌಸ್ ಮತ್ತು ಕ್ಯಾಪ್ಸಿಕಂ ನೆಟ್ ಹೌಸ್ಗೆ ಗಾಳಿಯಿಂದ ಹಾನಿಯಾಗಿದ್ದು ಜಿಲ್ಲೆಯಾದ್ಯಂತ ನೂರಾರು ವಿದ್ಯುತ್ ಕಂಬಗಳು, ಮರಗಳು ಮುರಿದು ಬಿದ್ದಿವೆ. ನಿನ್ನೆ ಸುರಿದ ಗಾಳಿ ಮಳೆಗೆ ಶೋರೂಂ ಬಾಗಿಲು ಕಿತ್ತು ಹೋಗಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರಗೇರ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಎಂಆರ್ಎಫ್ ಟೈರ್ ಶೋರೂಂನ ಗಾಜಿನ ಬಾಗಿಲು ಜೋರು ಗಾಳಿಗೆ ಬಡಿದು ಪುಡಿ ಪುಡಿಯಾಗಿದ್ದು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕರ್ತವ್ಯ ವೇಳೆಯಲ್ಲಿ ಕಂಠಪೂರ್ತಿ ಕುಡಿದು ಫುಲ್ ಟೈಟ್ ಆದ ಗ್ರಾಮ ಲೆಕ್ಕಾಧಿಕಾರಿಯೊಬ್ಬ ತಹಶೀಲ್ದಾರ್ ಕಚೇರಿ ಮುಂದೆ ಮಲಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಘಟನೆ ನಡೆದಿದೆ. ಗ್ರಾಮ ಲೆಕ್ಕಾಧಿಕಾರಿ ಸಂಚು ಬೆಣ್ಣಿ ಎಂಬಾತ ಕುಡಿದು ಮಲಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಸಂಜು ಬೆಣ್ಣಿಯ ದುರ್ವರ್ತನೆ ಕಂಡು ಸಾರ್ವಜನಿಕರು ಬೇಸತ್ತಿದ್ದಾರೆ. ಮ್ಯಾನ್ಹೋಲ್ಗೆ ಬಿದ್ದು ಗಾಯಕ ಅಜಯ್ ವಾರಿಯರ್ ಗಾಯಗೊಂಡಿದ್ದು ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಮ್ಯಾನ್ಹೋಲ್ ಮುಚ್ಚದೆ ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು ಮೇ 8ರಂದು ರೈಲ್ವೆ ನಿಲ್ದಾಣದತ್ತ ತೆರಳುವಾಗ ಮ್ಯಾನ್ಹೋಲ್ಗೆ ಅಜಯ್ ವಾರಿಯರ್ ಬಿದ್ದಿದ್ದಾರೆ. ಕಳೆದ ಭಾನುವಾರ ನಡೆದ ಬಗ್ಗೆ ಪೋಸ್ಟ್ ಹಾಕಿರೋ ಅಜಯ್ ವಾರಿಯರ್ ಅದೃಷ್ಟವಶಾತ್ ಬದುಕುಳಿದೆ ಎಂದು ಹೇಳಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಕಸದ ಸಮಸ್ಯೆ ಬಗ್ಗೆ ಬಗೆಹರಿಸಲು ನಟ ಅನಿರುದ್ಧ್ ಮನವಿ ಮಾಡಿದ್ದಾರೆ. ಸುಳ್ಯದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಹೆಚ್ಚಾದ ಹಿನ್ನೆಲೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ಬಗ್ಗೆ ಅನಿರುದ್ಧ್ ಸ್ಥಳೀಯ ಬಿಜೆಪಿ ಮುಖಂಡ ಸುಪ್ರೀತ್ಗೆ ಮಾಹಿತಿ ನೀಡಿದ್ರು. ಹೀಗಾಗಿ ಈ ಸಮಸ್ಯೆ ಬಗೆಹರಿಸಲು ಮನವಿ ಮಾಡಿದ್ದಾರೆ. ಇನ್ನು ಅನಿರುದ್ಧ್ಗೆ ಮಾಹಿತಿ ತಿಳಿಸಿದ್ರಿಂದ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ರ ಖಾಸಗಿ ಪಿಎ ಆಗಿದ್ದ ಸುಪ್ರೀತ್ ಮೊಂಟಡ್ಕರನ್ನ ಬಿಜೆಪಿ ವಾಟ್ಸ್ಆಪ್ ಗ್ರೂಪ್ನಿಂದ ರಿಮೂವ್ ಮಾಡಲಾಗಿದೆ. ಬೆಳ್ಳಿ ಆಸೆಗಾಗಿ ಕೆಲಸ ಕೊಟ್ಟವನನ್ನೇ ಕೊಲೆಗೈದು ರಾಜಸ್ಥಾನಕ್ಕೆ ಪರಾರಿಯಾಗಿದ್ದ ಆರೋಪಿಯನ್ನ ಮೈಸೂರು ಲಷ್ಕರ್ ಠಾಣೆ ಪೊಲೀಸರಿಂದ ಬಂಧಿಸಿದ್ದಾರೆ. ಮೈಸೂರಿನ ಸುಮತಿನಾಥ್ ಜೈನ ಮಂದಿರದ ಬೆಳ್ಳಿ ಕೆಲಸಕ್ಕೆ ಬಂದಿದ್ದ ರಾಜಸ್ಥಾನದ ಗೋವಿಂದ್ ತನ್ನ ಸಹಾಯಕ್ಕೆ ಅರ್ಜುನ್ ಕುಮಾರ್ ನನ್ನ ಕರೆ ತಂದಿದ್ದ. ಆದರೆ ಗೋವಿಂದ್ ನನ್ನ ಕೊಂದು ಬೆಳ್ಳಿ ಗಟ್ಟಿ ದೋಚಿಕೊಂಡು ಅರ್ಜುನ್ ಎಸ್ಕೇಪ್ ಆಗಿದ್ದ. ಇದೀಗ ಆರೋಪಿಯನ್ನು ಬಂಧಿಸಿ 8 ಲಕ್ಷ ಮೌಲ್ಯದ 12 ಕೆಜಿ ಬೆಳ್ಳಿ ಗಟ್ಟಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕೋವಿಡ್ 2ನೇ ಡೋಸ್ ಮಾತ್ರವಲ್ಲ, ಮೃತ ವ್ಯಕ್ತಿಗೆ ಬೂಸ್ಟರ್ ಡೋಸ್ ನೀಡಿರುವುದಾಗಿ ಯಾದಗಿರಿಯಲ್ಲಿ ಆರೋಗ್ಯ ಇಲಾಖೆ ಮೆಸೇಜ್ ಕಳಿಸಿದೆ. ಕಳೆದ ವರ್ಷ ಕೋವಿಡ್ನಿಂದ ಶಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದ ಮುರಾರಿ ರಾವ್ ಶಿಂಧೆ ಮೃತಪಟ್ಟಿದ್ರು. ಸಾವಿಗೀಡಾದ 3 ತಿಂಗಳ ಬಳಿಕ 2ನೇ ಡೋಸ್ ನೀಡಿರುವ ಬಗ್ಗೆ ಮೆಸೇಜ್ ಕಳಿಸಲಾಗಿತ್ತು. ಇದೀಗ ಬೂಸ್ಟರ್ ಡೋಸ್ ನೀಡಿರುವುದಾಗಿ ಮೆಸೇಜ್ ಬಂದಿದೆ. ಆರೋಗ್ಯ ಇಲಾಖೆ ವಿರುದ್ಧ ಮುರಾರಿ ರಾವ್ ಶಿಂಧೆ ಪುತ್ರ ವಿಶಾಲ್ ಅಸಮಾಧಾನ ಹೊರಹಾಕಿದ್ದಾರೆ. ಅರಣ್ಯ ಸಂಚಾರಿ ದಳದ ಸಿಬ್ಬಂದಿ ಜೀವಂತ ಉಡಗಳನ್ನು ಮಾರಾಟಕ್ಕೆ ಯತ್ನಿಸಿದ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇಸ್ಮಾಯಿಲ್, ಜಬೀವುಲ್ಲಾ, ರಿಜ್ವಾನ್, ಬಾವಾ ಜಾನ್ ಎಂಬುವವರು ಜೀವಂತ ಉಡಗಳನ್ನು ಮಾರಾಟ ಮಾಡಲು ಮುಂದಾಗಿದ್ರು. ಈ ಬಗ್ಗೆ ಮಾಹಿತಿ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಚೇಳೂರು ಪಟ್ಟಣದ ಖಾಸಗಿ ಹೋಟೆಲ್ ಮೇಲೆ ದಾಳಿ ಮಾಡಿ 3 ಬಂಧಿಸಿದ್ದಾರೆ. ಆರೋಪಿಗಳಿಂದ 7 ಜೀವಂತ ಉಡಗಳನ್ನು ವಶಕ್ಕೆ ಪಡೆದಿದ್ದಾರೆ.